ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸಂಜೆ ಸ್ನ್ಯಾಕ್ಸ್ ಬಂದು ಬೇಕರಿ ಶೈಲಿಯ ಮಿನಿ ಕೋಡ್ಬಳೆ. ಬನ್ನಿ ವೀಕ್ಷಕರೇ, ಬೇಕರಿನಲ್ಲಿ ಸಿಗುವಂತಹ ರೆಸಿಪಿನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು. ಅದರಲ್ಲೂ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ 10ರಿಂದ 15 ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬೋದು. ಹಾಗಾದರೆ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಮಾಡಿ. ಬನ್ನಿ, ಈ ಮಿನಿ ಕೋಡ್ಬಳೆ ಮಾಡೋದಕ್ಕೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂದರೆ, 1 ಬೌಲ್ನಷ್ಟು ಅಕ್ಕಿ ಹಿಟ್ಟು, 1 ಬೌಲ್ನಷ್ಟು ಮೈದಾ ಹಿಟ್ಟು. ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೋಬೇಕು. ಎರಡನ್ನು ಒಂದೊಂದು ಬೌಲ್ ತೊಗೊಂಡಿದ್ದೀನಿ. ಜೊತೆಗೆ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನಷ್ಟು ಜೀರಿಗೆ, 1 ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ, ಹಸಿಮೆಣಸಿನ ಪುಡಿ ಅಂತ ಹೇಳ್ತೀವಲ್ಲ ಅದು, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ತುಪ್ಪ, ಇಷ್ಟನ್ನು ಉಪಯೋಗಿಸ್ಕೊಂಡು ಕೋಡ್ಬಳೆ ಮಾಡ್ತಾಯಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಅಂಥ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನು ಆ ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ನಾನು ತೊಗೊಂಡಿರೋಂಥ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ, ಜೀರಿಗೆ, ಬಿಳಿ ಎಳ್ಳು, ಹಸಿಮೆಣಸಿನ ಪುಡಿ ಮತ್ತು ಹಿಂಗು, ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಒಟ್ಟಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು. ಈಗ ಇಷ್ಟನ್ನು ಏನು ಮಾಡಬೇಕು ಅಂದರೆ, ಒಮ್ಮೆ ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗೆಲ್ಲ ಮೊದಲು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವೇನು ಮಾಡಬೇಕಂದ್ರೆ, ಇದಕ್ಕೆ ನಾವು ಡಾಲ್ಡನ್ನಾದರೂ ಬಿಸಿ ಮಾಡಿ ಸಾಟಿ ಕೊಡ್ಬೋದು ಅಥವಾ ತುಪ್ಪನಾದರೂ ಕೊಡ್ಬೋದು. ನಾನು ಡಾಲ್ಡವನ್ನು ಉಪಯೋಗಿಸ್ತಾ ಇಲ್ಲ. ಒಂದು 5ರಿಂದ 6 ಸ್ಪೂನ್ ತುಪ್ಪವನ್ನು ಬಿಸಿ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡು ಕಲಿಸ್ತೀನಿ. ನೋಡಿ, ನಾನು ಸ್ಟವ್ ಹಚ್ಚಿ ಚಿಕ್ಕದೊಂದು ಬೌಲ್ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು 3-4 ಸ್ಪೂನಷ್ಟು ತುಪ್ಪವನ್ನು ಅದಕ್ಕೆ ಹಾಕೋತೀನಿ. ಅಕಸ್ಮಾತ್ ಬೇಕಂದರೆ ನೀವು ಎಣ್ಣೆಯನ್ನು ಸೇರಿಸ್ಕೊಂಡು ಬಿಸಿ ಮಾಡಿ ಹಾಕ್ಕೊಳ್ಬೋದು. ನೋಡಿ, 4 ಸ್ಪೂನಷ್ಟು ಹಾಕಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಲಿ. ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿರೋಂತಹ ತುಪ್ಪವನ್ನಾಗಲಿ ಎಣ್ಣೆನಾಗಲಿ ಕಾಯಿಸ್ಬಿಟ್ಟು ಹಾಕಬೇಕಾಗುತ್ತೆ. ಚೆನ್ನಾಗಿ ಕಾಯಬೇಕು. ನೋಡಿ, ಈಗ ಚೆನ್ನಾಗಿ ಕಾಯ್ದಿದೆ. ಇದನ್ನು ನಾನು ಆ ಹಿಟ್ಟೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಕಾಯ್ದಿರೋ ತುಪ್ಪವನ್ನು ಹಾಕಿದ್ರೆ ಈ ರೀತಿ ಉಪ್ಪು ಥರ ಬರಬೇಕು, ಅಂದರೆ ಆವಾಗ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ. ಇದು ಹಾಕಿದ ತಕ್ಷಣ ಕೈಯಿಂದ ಮುಟ್ಬೇಡಿ, ಬಿಸಿ ಇರುತ್ತೆ. ಮೊದಲು 1 ಸ್ಪೂನ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿನವರೆಗೂ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಚಪಾತಿ ಹಿಟ್ಟಿಗಿಂತ ಮೃದುವಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈಗ ಬಿಸಿ ಕಡಿಮೆ ಆಗಿದೆ. ಈಗ ನಾನು ಇದನ್ನು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ 1 ರೌಂಡು ಸ್ಪೂನ್ ತೊಗೊಂಡ್ರೆ ಸಾಕು, ಬಿಸಿ ಕಮ್ಮಿ ಆಗುತ್ತೆ. ಆಮೇಲೆ ನಾವು ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ತುಪ್ಪ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿ. ನಾವು ಹಾಕಿರೋ ಎಣ್ಣೆ ಆಗಲಿ ತುಪ್ಪ ಆಗಲಿ ಈ ಹಿಟ್ಟಿಗೆ ಸಾಕಾಗಿದೆ ಅಂತ ನಾವು ಹೇಗೆ ನೋಡೋದು ಅಂದರೆ, ನೋಡಿ, ನಾವೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನ ಒಮ್ಮೆ ಈ ರೀತಿ ಉಂಡೆ ಮಾಡಿ, ಈ ರೀತಿ ಉಂಡೆಗೆ ಬರಬೇಕು, ಪುಡಿ ಪುಡಿ ಆಗಬಾರ್ದು. ಈಗ ಬಿಗಿಯ ಉಂಡೆ ಬಂದರೆ ನಾವು ಹಾಕಿರೋಂತಹ ತುಪ್ಪ ಅಥವಾ ಎಣ್ಣೆ ಹಿಟ್ಟಿಗೆ ಸಾಕಾಗಿದೆ ಅಂತ ಅರ್ಥ. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡಾಯಿತು. ಈಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಒಮ್ಮೆನೇ ಹೆಚ್ಚು ನೀರು ಸೇರಿಸ್ಕೋಬೇಡಿ, ತೆಳುವಾಗ್ಬಿಡುತ್ತೆ. ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊತಾ ಬರೋಣ. ನೋಡಿ, ಅಲ್ಲಿಗೆ ನಾನು 1 ಬೌಲಷ್ಟು ನೀರು ತೊಗೊಂಡಿದ್ದೆ. ಇನ್ನು 1 ಸ್ಪೂನಷ್ಟು ಮಾತ್ರ ಉಳ್ಕೊತು. ಅಲ್ಲಿಗೆ 2 ಬೌಲ್ ಹಿಟ್ಟಿಗೆ 1 ಬೌಲಷ್ಟು ನೀರು ಹಿಡಿಯಿತು. ಈಗ ನೋಡಿ, ಈ ಥರ ಸಾಫ್ಟಾಗಿದೆ, ಚಪಾತಿ ಹಿಟ್ಟಿಗಿಂತ ಮೃದುವಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು.
ಹಿಟ್ಟು ಕಲಸಿದಾದ್ಮೇಲೆ ಇದು ನಾವು ತುಂಬ ಟೈಮು ಒಂದು 5 ನಿಮಿಷನಾದರೂ ಹಿಂಗೆ ಮಿದಿಬೇಕಾಗುತ್ತೆ. ಏಕೆಂದರೆ ಹಿಟ್ಟು ನಾವು ಚೆನ್ನಾಗಿ ನಾದ್ಕೊಂಡ್ರೆ ನಾವು ಕೋಡ್ಬಳೆ ಮಾಡುವಾಗ ಕಟ್ಟಾಗಲ್ಲ, ಇಲ್ಲ ಅಂದರೆ ಕಟ್ಟಾಗುತ್ತೆ. ಹಾಗಾಗಿ ಈ ರೀತಿ ಒಂದು 3-4 ನಿಮಿಷ ಚೆನ್ನಾಗಿ ಹಿಟ್ಟನ್ನು ಮಿದ್ಕೊಳ್ಳೋಣ. ಈಗ ಒಂದು 2 ನಿಮಿಷ ಎಣ್ಣೆ ಕಾಯೋವರೆಗೂ ಇದು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಆಮೇಲಿಂದ ಇದನ್ನು ಕೋಡ್ಬಳೆ ಆಕಾರವಾಗಿ ಮಾಡಿಟ್ಕೊಳ್ಳೋಣ. ನೋಡಿ, ಈಗ ಈ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಈ ಸೈಜಲ್ಲಿ ಉಂಡೆಗಳು ಮಾಡಿಕೊಂಡು ಈ ರೀತಿಯಾಗಿ ಒಸಿತಾ ಬನ್ನಿ. ತೀರಾ ಸಣ್ಣದಾಗಿ ಮಾಡಬೇಡಿ. ಈ ಕೋಡ್ಬಳೆ ತೀರಾ ಸಣ್ಣದಾಗಿರಲ್ಲ, ಸ್ವಲ್ಪ ದಪ್ಪ ಸೈಜ್ ಇರಬೇಕು. ಇನ್ನೊಂದು ಚೂರು ಉದ್ದವಾಗಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಸೈಜಿನ ಉಂಡೆ ತೊಗೊಂಡ್ರೆ ಇಷ್ಟು ಫುಲ್ಲು ಮಣೆ ಎಷ್ಟಿದೆಯೋ ಅಷ್ಟು ಬರುತ್ತೆ. ಈಗ ಇಷ್ಟಾದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ನೋಡಿರಿ ಇಷ್ಟು ದಪ್ಪ ಇರಬೇಕು, ಅದಕ್ಕಿಂತ ತೆಳು ಬೇಡ. ಇಷ್ಟು ಮಾಡಿದಾದ ಕೂಡಲೇ ನಾವು ನಮ್ಮ ಬೆರಳು ಸೈಜು ನೋಡಿ, ಇಲ್ಲಿ ಬೆರಳನ್ನು ಮಧ್ಯೆ ಬೆರಳಿಟ್ಕೊಳ್ಳಿ, ಇಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಅಳತೆ ಸೇಮ್ ಎಲ್ಲವನ್ನು ಒಂದೊಂದು ಸಾರಿ ಬೆರಳು ಅಳತೆ ಮಾಡ್ತಾ ಬಂದರೆ ನಮ್ಗೆ ಯಾವುದು ಚಿಕ್ಕದು ಆಗೋಲ್ಲ, ದೊಡ್ಡದು ಆಗೋಲ್ಲ. ಮತ್ತು ಎಡ್ಜಸ್ನ ಸಮ ಮಾಡ್ಕೊಳ್ಳಿ. ಸಮ ಮಾಡಿಕೊಂಡು ಈ ರೀತಿಯಾಗಿ ಇಲ್ಲಿ ಕಟ್ ಮಾಡಿ. ಆಗ ನೋಡಿ ಎಲ್ಲ ಕೋಡ್ಬಳೆಗಳು ಒಂದೇ ಸೈಜಲ್ಲಿ ಬರುತ್ತೆ. ಈಗ ಅದೇ ರೀತಿ ಮತ್ತು 1-2 ಸಾರಿಗಾಗೋಷ್ಟು ನಾವು ಮಾಡಿಟ್ಕೊಂಡ್ಬಿಡೋಣ. ನೋಡಿ, ಈ ಥರ ತೊಗೊಳ್ಳೋದು ನೋಡ್ತಾ ಇದ್ದೀರಲ್ಲ. ಅಕಸ್ಮಾತ್ ಹೆಚ್ಚಿಗೆ ಆದರೆ ಸ್ವಲ್ಪ ತೆಗೆದಿಟ್ಕೊಳ್ಳಿ. ನಮಗೆ ಎಷ್ಟು ಮಾಡೋದಕ್ಕೆ ಬ್ಯಾಲೆನ್ಸ್ ಸಿಗುತ್ತೋ ಅಷ್ಟು ಉದ್ದ ಒಸ್ಕೊಳ್ಳಿ. ನೋಡಿ, ಇಷ್ಟು ಉದ್ದ ಆದರೆ ಸಾಕಾಗುತ್ತೆ. ಈಗ ಸೈಜು ಕರೆಕ್ಟಾಗಿದೆ. ಈಗ ನಾವು ನೋಡ್ತಾ ಇದ್ದೀರಲ್ಲ, ಈ ಬೆರಳನ್ನೆಲ್ಲ ಇಟ್ಕೊಂಡು ಹಿಂಗೆ 1 ರೌಂಡ್ ಮಾತ್ರ ಹಾಕ್ರಿ. 1 ರೌಂಡ್ ಹಾಕಿದ್ರೆ ನೋಡಿ ಅದೇ ರೀತಿಯಾಗಿ ಮತ್ತು ಅಷ್ಟೇ ಅಲ್ಲಿ ಬೆರಳಿಡೋದು 1 ರೌಂಡ್ ತಗೊಳ್ಳೋಣ. ಮಾಡ್ತಾ ಬನ್ನಿ. ಈ ರೀತಿಯಾಗಿ ನಾವು ತೊಗೊಂಡ್ರಂಥ ಎಲ್ಲ ಹಿಟ್ಟುಗಳನ್ನು ನಾವು ಒಂದೇ ಸೈಜಲ್ಲಿ ಮಾಡ್ಕೊತಾ ಬರೋಣ. ನೋಡಿ, ನಾನು ಎಲ್ಲ ಕೋಡ್ಬಳೆಗಳನ್ನೂ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಈಗ ಒಂದೊಂದೇ ಬ್ಯಾಚಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ತಾ ಹೋಗೋಣ. ನೋಡಿ, ಆಲ್ರೆಡಿ ನಾನು ಸ್ಟವ್ ಹಚ್ಚಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಕೋಡ್ಬಳೆಗಳನ್ನ ಇದರಲ್ಲಿ ಸೇರಿಸ್ತಾ ಹೋಗೋಣ. ಆದರೆ ನೀವು ಇದನ್ನು ಫ್ರೈ ಮಾಡಬೇಕಾದ್ರೆ ಫ್ಲೇಮು ತುಂಬ ಸಿಮ್ಮಲ್ಲೇ ಇರಬೇಕು, ಮೀಡಿಯಮ್ಮಲ್ಲಿರಬೇಕು. ಇಲ್ಲಾಂದರೆ ಮೇಲೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಮೆತ್ತವಾಗಿರುತ್ತೆ. ಸೊ ನೀವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಬನ್ನಿ. ನೋಡಿ, ನಿಮ್ಮ ಬಾಣಲಿ ಎಷ್ಟು ಹಿಡಿತೋ ಅಷ್ಟನ್ನು ಹಾಕ್ತಾ ಬನ್ನಿ. ಇದು ಗಾಣದ ಎಣ್ಣೆ ಆಗಿರೋದ್ರಿಂದ ಉಪ್ಪು ಬರುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಉಕ್ಕೆಲ್ಲ ಕಡಿಮೆ ಆಗುತ್ತೆ. ನೋಡಿ, ನಾವು ಹಾಕಿದ ತಕ್ಷಣ ತಿರುಗಿಸೋದು ಬೇಡ, ಏಕೆಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. 1-2 ನಿಮಿಷ ಅದು ಫ್ರೈ ಆಗಲಿ, ಆಮೇಲಿಂದ ಅದನ್ನು ತಿರುವಾಕ್ಬೋದು. ನೋಡಿ, ಈಗ 1-2 ನಿಮಿಷ ಆಗಿದೆ. ನೋಡಿ, ಈ ಟೈಮಲ್ಲಿ ನಾವು ತಿರುಗಿಸ್ಬೋದು. ಈ ರೀತಿ ಒಮ್ಮೆ 1-2-3 ಸಾರಿ ತಿರುವಾಕಿದ್ರೆ 2 ಸೈಡ್ ಸೇಮ್ ಬೇಯುತ್ತೆ. ನೋಡಿ, ಈ ರೀತಿ ಅದು ಫ್ರೈ ಆದಮೇಲೆ ನೊರೆ ಎಲ್ಲ ಸ್ಟಾಪ್ ಆಗುತ್ತೆ. ಈಗ ಈ ಸಣ್ಣ ಸಣ್ಣ ಗುಳ್ಳೆಗಳು ಸ್ಟಾಪ್ ಆದಮೇಲೆ ಅಲ್ಲಿಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹಾಗೆ ನಾವು ತಗೊಳ್ಬೋದು. ಇನ್ನು 1 ನಿಮಿಷಗಳ ಕಾಲ ಬಿಟ್ಟು ಇದು ಚೆನ್ನಾಗಿ ಬ್ರೌನ್ ಕಲರು ಬಂದರೆ ತಗೊಳ್ಬೋದು. ಅಲ್ಲಿಗೆ ರೆಡಿಯಾಗಿರುತ್ತೆ. ಹಾಗಾಗಿ ಇದನ್ನು ತುಂಬ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾ ಬನ್ನಿ. ನೋಡಿ, ಗೊತ್ತಾಗುತ್ತೆ, ಇಷ್ಟು ಕಲರ್ ಚೇಂಜ್ ಆಗಿರಬೇಕು, ಈ ಕಲರ್ ಬರಬೇಕು. ನೋಡಿ, ಸೌಂಡು ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಈಗ ಇದನ್ನು ತಗೊಳ್ಳೋಣ. ನೀಟಾಗಿ ರೆಡಿಯಾಗಿದೆ. ನೋಡಿ, ಈ ರೀತಿ ನೀಟಾಗಿ ಎಣ್ಣೆಯನ್ನೆಲ್ಲ ಸೋರಿಸಿ ತೆಗೆದಿಟ್ಕೊಳ್ಳೋಣ. ನೋಡಿ, ಮತ್ತೆ ಎಣ್ಣೆ ಬಿಸಿ ಇರೋದ್ರಿಂದ ಬೇಗ ಆಗುತ್ತೆ. ಮತ್ತೊಂದು ಸಾರಿ ಹಾಕ್ಕೊಳ್ಳೋಣ. ನಿಧಾನವಾಗಿ ಈ ರೀತಿ ಬಾಣಲಿ ಎಷ್ಟು ಹಿಡಿತೋ ಅದನ್ನು ಹಾಕ್ತಾ ಬನ್ನಿ. ಒಂದೊಂದಾಗೆ ಹಾಕ್ತಾ ಬನ್ನಿ. ಸ್ವಲ್ಪ ದೂರ ಹಾಕ್ರಿ, ಒಂದ್ರ ಮೇಲೆ ಒಂದು ಹಾಕ್ಬೇಡಿ, ಅಂಟ್ಕೊಂಡು ಬಿಡುತ್ತೆ. ನೋಡಿ, ಇದು ಕರೆಕ್ಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಈಗ ತೆಗೆದಿಟ್ಕೊಳ್ಳೋಣ.
ನೋಡಿ, ಅದ್ಭುತ ರುಚಿಯುಳ್ಳ ಬೇಕರಿ ಶೈಲಿಯ ಮಿನಿ ಕೋಡ್ಬಳೆ ಸವಿಯಲು ಸಿದ್ಧವಾಗಿದೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.